ನೀವು ನಂಬಲ್ಲ, ಒಂದು ಜಂತುಗಳಿದ್ದು ಲೆಂತ್ ಎಷ್ಟಿರುತ್ತೆ ಅಂತಂದರೆ 15 ಸೆಂಟಿಮೀಟರ್ ಟು 30 ಸೆಂಟಿಮೀಟರ್. ಅಲ್ಲ, ಇಮ್ಯಾಜಿನ್ ಮಾಡಿ, ನೀವು ತಿನ್ನಂಥ ಆಹಾರ ಎಲ್ಲ ಅದು ಹೊಟ್ಟೆಗೆ ತಗೊಂಡು ಅದು ಬೆಳೀತಾ ಇದೆ, ನಿಮ್ಮ ಬ್ಲಡ್ಡಲ್ಲೆಲ್ಲ ಓಡಾಡ್ತಾ ಇದೆ. ಬ್ಲಡ್ಡಿಂದ ಏನಾಗುತ್ತೆ, ಲಂಗ್ಸಿಗೆ ಎಂಟ್ರಿ ಆಗುತ್ತೆ, ಲಂಗ್ಸಿಂದ ಮತ್ತೆ ರೈಟ್ ಏಟ್ರಿಯಮ್ ಅಂತ ಹೇಳ್ತೀವಿ ನಾವು, ಹಾರ್ಟಲ್ಲಿ ಎಂಟ್ರಿ ಆಗುತ್ತೆ. ಅಗೇನ್ ಸರ್ಕ್ಯುಲೇಷನಿಂದ ಏನಾಗುತ್ತೆ, ಮತ್ತೆ ಹೊಟ್ಟೆಗೆ ಬಂದು ಸೇರ್ಕೊಳ್ಳುತ್ತೆ, ಸಣ್ಣ ಕರಳಿಗೆ ಬಂದು ಸೇರ್ಕೊಳ್ಳುತ್ತೆ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾಸ್ R&R ಯೂಟ್ಯೂಬ್ ಚಾನಲ್, ರೇಖಾಲಜಿ. ಓಕೆ, ಜಂತುಗಳದ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಮತ್ತು ಯೂಟ್ಯೂಬಲ್ಲೂ ಹಾಕಿದ್ದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಆಲ್ಮೋಸ್ಟ್ 1 ಮಿಲಿಯನ್ ರೀಚ್ ಆಗಿದೆ ವಿಡಿಯೋ ಹೋಗ್ಬಿಟ್ಟು. ಆಮೇಲೆ ತುಂಬ ಜನ ಒಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ, ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿದ್ದೀರಾ. ಆಮೇಲೆ ಯಾರಿಗೆ ಇದ್ರ ಬಗ್ಗೆ ನಾಲೆಜ್ ಇದೆ, ಯಾರು ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಲ್ಲ, ಅದನ್ನು ಒಳ್ಳೆ ಒಂದು ಅವೇರ್ನೆಸ್ ವಿಡಿಯೋ ಆಗಿ ನನಗೆ ಅಪ್ರಿಷಿಯೇಟ್ ಮಾಡಿದ್ದೀರಾ. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಕೆಲವೊಂದಿಷ್ಟು ಜನ ತಮ್ಮ ಡೌಟ್ಸನ್ನು ಕಮೆಂಟ್ಸಲ್ಲಿ ಹಾಕಿದ್ದಾರೆ, DM ಕೂಡ ಮಾಡಿದ್ದಾರೆ. ಕೆಲವೊಂದಿಷ್ಟು ಜನ 1% ಜನ ಇರ್ತಾರಲ್ಲ, ಅವ್ರು ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡಿದ್ದಾರೆ. ಲೈಕ್ ನೀವು ಎಷ್ಟೋ ದಿವಸದಿಂದ ಇಂಡಿಯಾದಲ್ಲಿ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ ಅಂತ. ಇಟ್ಸ್ ಓಕೆ. ಅದು ಅಗೇನ್ ಜಂತುಗಳದ ಬಗ್ಗೆ ಎಷ್ಟು ನನಗೆ ಡೌಟ್ಸ್ ಎಲ್ಲ ಬಂದಿದ್ದಾವಲ್ಲ, ಆಮೇಲೆ ಎಷ್ಟು DM ಕ್ವೆಶನ್ಸ್ ಎಲ್ಲ ಬಂದಿದ್ದಾವಲ್ಲ, ಕಮೆಂಟ್ ಸೆಕ್ಷನಲ್ಲೂ ನೋಡಿದಾಗ ಹಲವಾರು ಜನಕ್ಕೆ ಡೌಟ್ಸ್ ಇದ್ದಾವೆ. ಸೊ ಅದನ್ನು ಮತ್ತೊಂದು ವಿಡಿಯೋದ ಮೂಲಕ ಕ್ಲಿಯರ್ ಮಾಡಿದ್ರೆ ಬೆಟರ್ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ವರ್ಮ್ ಇನ್ಫೆಸ್ಟೇಷನ್ ಅಥವಾ ಜಂತುಹುಳದ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಆಫ್ ಆಲ್ ಜಂತುಹುಳಗಳು ಹೇಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಇರ್ತವೆ ಅಂತ ತಿಳ್ಕೊಳ್ಳೋಣ. ಓಕೆ, ಮಣ್ಣಲ್ಲಿ ಇರ್ತವೆ, ಕಲುಷಿತ ನೀರಲ್ಲಿ ಇರ್ತವೆ, ಕಲುಷಿತ ಆಹಾರದಲ್ಲಿ ಇರ್ತವೆ. ಕೆಲವೊಂದಿಷ್ಟು ಜನ ಹ್ಯಾಂಡ್ ಹೈಜೀನ್ ಮೇಂಟೈನ್ ಮಾಡ್ತಾ ಇರಲ್ಲ. ಓಕೆ, ಪ್ರಾಪರಾಗಿ ಹ್ಯಾಂಡ್ ವಾಶ್ ಎಲ್ಲ ಮಾಡ್ತಾ ಇರಲ್ಲ. ಸೊ ಅಂಥವ್ರ ಕೈಯಲ್ಲೂ ಕೂಡ ಇರುತ್ತೆ. ಸೊ ನಾವೇನಾದರೂ ಹ್ಯಾಂಡ್ ಶೇಕ್ ಮಾಡಿದಾಗ ನಮಗೆ ಬರುವಂಥ ಚಾನ್ಸಸ್ ತುಂಬ ಅಂದರೆ ತುಂಬ ಇರುತ್ತೆ. ಇಫ್ ಪರ್ಸನ್ ಈಸ್ ಇನ್ಫೆಕ್ಟೆಡ್ ವಿತ್ ದ ವರ್ಮ್ ಇನ್ಫೆಸ್ಟೇಷನ್ ಅಂತಂದರೆ, ಆ ಒಂದು ವ್ಯಕ್ತಿಗೆ ಜಂತುಹುಳ ಆಗಿದ್ದು ಅವನು ತನ್ನ ಸ್ವಚ್ಛತೆಯನ್ನು ನೀಟಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಅಂತಂದರೆ, ಆ ವ್ಯಕ್ತಿ ಜೊತೆ ನಾವು ಹ್ಯಾಂಡ್ ಶೇಕ್ ಮಾಡೋದ್ರಿಂದ ಕೂಡ ನಮ್ಮ ದೇಹಕ್ಕೆ ವರ್ಮ್ ಇನ್ಫೆಸ್ಟೇಷನ್ ಅಂತಂದರೆ ಜಂತುಹುಳಗಳಾಗುವಂಥ ಚಾನ್ಸಸ್ ಇರುತ್ತೆ. ಜಂತುಹುಳ ಇದೇನು ದೊಡ್ಡ ಪ್ರಾಬ್ಲಮ್ ಅಂತ ಕೇಳಿದರೆ ಇಲ್ಲ, ಇದು ಮೋಸ್ಟ್ ಕಾಮನ್ ಆಗೇ ಆಗುತ್ತೆ. ಆದರೆ ಇದನ್ನು ಬಿಟ್ಟರೆ ತುಂಬ ಪ್ರಾಬ್ಲಮ್ಗಳು ಆಗುವಂಥ ಚಾನ್ಸಸ್ ಇರುತ್ತೆ. ಇದು ರೋಗ ಅಲ್ಲ, ಜಂತುಹುಳ ಆಗೋದು ಇದು ರೋಗ ಅಲ್ಲ, ಬಟ್ ಇದು ಹಲವಾರು ರೋಗಗಳಿಗೆ ದಾರಿ ಮಾಡಿಕೊಡುತ್ತೆ. ಸೊ ಅದಕ್ಕೋಸ್ಕರ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಓಕೆ, ಈಗ ಹಾಗಾದರೆ ಹೇಗೆ ನಮ್ಮ ದೇಹಕ್ಕೆ ಜಂತುಹುಳಗಳು ಸೇರಿಕೊಳ್ತಾವಂತಂದರೆ, ನೀವೇನಾದರೂ ಕಂಟಾಮಿನೇಟೆಡ್ ಆಹಾರ ತಿಂತಾ ಇದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಮಾರ್ಕೆಟಿಗೆಲ್ಲ ಹೋದಾಗ ಏನಾಗುತ್ತೆ, ನಿಮಗೆ ಒಂದು ಕ್ಯಾರೆಟ್ ಕಾಣಿಸುತ್ತೆ ಅಂತ ಇಟ್ಕೊಡ್ರಿ, ಗಜ್ರಿ ಅಂತ ಹೇಳ್ತೀವಿ ನಾವು. ಅದು ಕಂಡಾಗ ಏನು ಮಾಡ್ತೀರಾ, ಟೇಸ್ಟ್ ನೋಡೋಕ್ಕೆ ಸ್ವೀಟ್ ಇದೆಯಾ ಏನೋ ಅದೊಂದು ಹ್ಯಾಬಿಟ್ ಇರುತ್ತಲ್ಲ, ಅದನ್ನಲ್ಲೇ ಮುರಿದ್ಬಿಟ್ಟು ತಿಂತೀರಾ, ವಾಶ್ ಆಗಿರಲ್ಲ. ಓಕೆ, ವಾಶ್ ಆದ್ರೂ ಅದು ಯಾವ ರೀತಿ ವಾಟರಲ್ಲಿ ವಾಶ್ ಆಗಿದೆ ಅಂತ ಗೊತ್ತಿಲ್ಲ. ಅದು ಮೊದಲಾಗಿ ಬೆಳೆಯೋದು ಎಲ್ಲಿರುತ್ತೆ, ಮಣ್ಣಲ್ಲಿ ಬೆಳೀತಾ ಇರುತ್ತೆ. ಸೊ ಅದ್ರ ಮೇಲೆ ಮಣ್ಣಿನ ಕಣಗಳು ಕೂತ್ಕೊಂಡಿರ್ತವೆ. ಮೇ ಬಿ ವರ್ಮ್ದು ಎಗ್ಗೂ ಇರುತ್ತೆ, ಜಂತುಹುಳದ್ದು ಮೊಟ್ಟೆನೂ ಇರುತ್ತೆ. ಸೊ ಅದನ್ನು ನಾವು ತಿನ್ನೋದ್ರಿಂದ ಏನಾಗುತ್ತೆ, ಜಂತುಹುಳನ ನಾವು ಇನ್ವೈಟ್ ಮಾಡ್ದಂಗೆ ನಮ್ಮ ಹೊಟ್ಟೆಗೆ ಮತ್ತು ಕರಳಿಗೆ ಅಲ್ವಾ. ವೆರಿ ಸಿಂಪಲ್. ಇದು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದೇ ರೀತಿ ಹಲವಾರು ಡೈಲಿ ಪ್ರಾಕ್ಟೀಸಲ್ಲಿ ಏನಾಗುತ್ತೆ, ನಾವು ಮಾಡುವಂಥ ಸಣ್ಣ ಪುಟ್ಟ ತಪ್ಪುಗಳಿಂದ ಏನಾಗುತ್ತೆ, ಜಂತುಹುಳ ನಮ್ಮ ದೇಹನ ಸೇರಿಕೊಳ್ಳುತ್ತೆ. ಓಕೆ, ಉಗುರಲ್ಲೇ ಆಗಿರ್ಬೋದು, ಕೆಲವರು ನೀಟಾಗಿ ನೇಲ್ಸ್ ಕಟ್ ಮಾಡಲ್ಲ. ಆ ನೇಲ್ಸಲ್ಲಿ ಈಗ ಏನಾದರೂ ಕೆಲಸ ಮಾಡ್ಕೊಂಡು ಬಂದರೆ ಉಗುರಲ್ಲೆಲ್ಲ ಏನು ಮಾಡುತ್ತೆ, ಮಣ್ಣು ಬಂದು ಕುತ್ಕೊಂಡಿರುತ್ತೆ. ಅದನ್ನು ನಾವು ಊಟ ಮಾಡಬೇಕಾದ್ರೆ ಅಥವಾ ಸಣ್ಣ ಮಕ್ಕಳು ಎಲ್ಲ ಊಟ ಮಾಡಬೇಕಾದ್ರೆ ಅದೇ ಕೈಯನ್ನು ನೀಟಾಗಿ ಪ್ರಾಪರಾಗಿ ವಾಶ್ ಮಾಡಲಾರ್ದೆ ತಿಂತಾ ಇದ್ರೆ ಏನಾಗುತ್ತೆ, ಹಾಗೆ ಮೊಟ್ಟೆಗಳೆಲ್ಲ ಹೊಟ್ಟೆಗೆ ಸೇರಿಕೊಳ್ಳುತ್ತೆ. ಮತ್ತು ಕೆಲವೊಬ್ರು ಏನು ಮಾಡ್ತಿರ್ತಾರೆ, ಬರೀಗಾಲಲ್ಲಿ ಬೇರ್ ಫೂಟ್ ಅಂತ ಹೇಳ್ತೀವಿ, ಅದರಲ್ಲಿ ನಡೀತಾ ಇರುತ್ತೆ. ಸೊ ಪಾದದ ಮೂಲಕ ಕೂಡ ಜಂತುಹುಳಗಳು ನಮ್ಮ ದೇಹವನ್ನು ಸೇರುವಂಥ ಚಾನ್ಸಸ್ ತುಂಬ ಅಂದರೆ ತುಂಬ ಇದೆ. ಸೊ ದೀಸ್ ಆರ್ ದಿ ವೆರಿ ಕಾಮನ್ ರೂಟ್ ಜಂತುಹುಳ ನಮ್ಮ ದೇಹಕ್ಕೆ ಬರುವಂಥದ್ದು. ಹಾಗಾದರೆ ನಮಗೆ ಜಂತುಹುಳದ ಇನ್ಫೆಕ್ಷನ್ ಆಗಿದೆಯೋ ಇಲ್ಲೋ ಅಂತ ಹೇಗೆ ತಿಳ್ಕೋದು ಅಂತ ನೀವು ಕ್ವೆಶನ್ ಮಾಡೋದಾದರೆ, ಮನುಷ್ಯನಿಗೆ ಏನಾಗ್ತಾ ಇರುತ್ತೆ, ಜಂತುಹುಳದ ಇನ್ಫೆಕ್ಷನ್ ಆದವರು ಅಥವಾ ಆದವ್ರು ಏನು ಮಾಡ್ತಾ ಇರ್ತಾರೆ ಅಂತಂದರೆ, ಯಾವಾಗಲೂ ಒಂದು ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ, ಹೊಟ್ಟೆ ಕ್ಲೀನ್ ಆಗ್ತಾ ಇರಲ್ಲ, ಮೋಷನ್ ಕ್ಲೀನ್ ಆಗ್ತಾ ಇರಲ್ಲ. ಒಂದು ಕಾನ್ಸ್ಟಿಪೇಷನ್ ಇರುತ್ತೆ, ಇಲ್ಲ ಇನ್ನೊಂದು ಡಯರಿಯಾ ಅಂತ ಇರುತ್ತೆ. ಇವೆರಡು ಅತಿ ಸಾರ ಆದರೂ ಆಗಿರ್ತದೆ, ಲೂಸ್ ಟೂಲ್ ಆದರೂ ಆಗ್ತಾ ಇರುತ್ತೆ, ಇಲ್ಲಂತಂದರೆ ಕಾನ್ಸ್ಟಿಪೇಷನ್ ಆದರೂ ಆಗ್ತಾ ಇರುತ್ತೆ. ಇದೊಂದು ಕಾಮನ್ ಸಿಂಪ್ಟಮ್ ಆಗಿದೆ. ಏನಾಗುತ್ತೆ, ಯಾವಾಗಲೂ
ಹೊಟ್ಟೆಯಲ್ಲಿ ಡಿಸ್ಕಂಫರ್ಟ್ ಇರುತ್ತೆ. ಓಕೆ, ಆಮೇಲೆ ರಾತ್ರಿ ಹೊಟ್ಟೆಯಲ್ಲಿ ಡಿಸ್ಕಂಫರ್ಟ್ ಇರುತ್ತೆ, ಲೆಥಾರ್ಜಿಕ್ ಇರ್ತಾರೆ, ಆಮೇಲೆ ಫೆಟೀಗ್ ಇರ್ತಾರೆ, ಯಾವ ಕೆಲಸದಲ್ಲೂ ಇಂಟ್ರೆಸ್ಟ್ ಬರ್ತಾ ಇರಲ್ಲ, ಬ್ರೈನ್ ಫಾಗ್ ಅಂತ ಹೇಳ್ತೀವಿ, ಮೆಮೊರಿ ಪವರ್ ಅಷ್ಟಿರಲ್ಲ. ಈಗ ಮಕ್ಕಳೆಲ್ಲ ಓದೋದ್ರಲ್ಲಿ ಸ್ವಲ್ಪ ಹಿಂದೆ ಉಳ್ಕೊಳ್ತಿರ್ತಾರೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತಾರೆ, ಓದೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇರಲ್ಲ ಸ್ವಲ್ಪ ದಿನದಿಂದ ಅಂತಂದರೆ ಮೇ ಬಿ ಅವ್ರಿಗೆ ವರ್ಮ್ ಇನ್ಫೆಸ್ಟೇಷನ್ ಆಗಿರುತ್ತೆ, ಜಂತುಹುಳ ಆಗಿರುತ್ತೆ. ಸೊ ಅವ್ರು ತಿಂದಂಥ ಆಹಾರ ಎಲ್ಲ, ಅವ್ರು ತಿಂದಂಥ ನ್ಯೂಟ್ರಿಷನ್ ಎಲ್ಲ ಏನು ಮಾಡ್ತಾ ಇರುತ್ತೆ, ಜಂತುಹುಳ ತಿಂತಾ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಮಕ್ಕಳಿಗೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ, ಅದರಿಂದ ಆಲ್ಮೋಸ್ಟ್ ಬ್ಯಾಕ್ವರ್ಡ್ ಆಗ್ತಾರೆ ಅವರು, ಆಲ್ಮೋಸ್ಟ್ ಪರ್ಫಾರ್ಮೆನ್ಸ್ ಎಲ್ಲ ವೀಕ್ ಆಗ್ತಾ ಬರುತ್ತೆ. ಸೊ ಅದಕ್ಕೆ 6 ಮಂತಿಗೆ ಒಂದ್ಸಲ ಅಥವಾ 1 ಇಯರ್ಗೆ ಒಂದ್ಸಲ ನಾವೇ ಆಫಿಷಿಯಲಿ ಗೌರ್ಮೆಂಟಿಂದ ಏನು ಮಾಡ್ತಾ ಇದ್ದೀವಿ, ಡಿವಾರ್ಮಿಂಗ್ ಡೇ ಅಂತ ಮಾಡ್ತಾ ಇದ್ದೀವಿ. ಅಂತಂದರೆ ಎವ್ರಿ 6 ಮಂತಿಗೆ ಒಂದ್ಸಲ ಪ್ರತಿ ಸ್ಕೂಲ್ಗೆ ಮತ್ತು ಪ್ರತಿ ಅಂಗನವಾಡಿಗೆ ಹೋಗ್ಬಿಟ್ಟು ಮಕ್ಕಳಿಗೆ ಮಾತ್ರೆ ನುಂಗಿಸಿ ಬರ್ತೀವಿ. ಸೊ ಇದರಿಂದ ಏನಾಗುತ್ತೆ, ಹೊಟ್ಟೆಲಿ ಏನಾದರೂ ಜಂತುಹುಳುಗಳಿದ್ರೆ ಅದು ನಿವಾರಣೆಯಾಗಿ ಮಕ್ಕಳಿಗೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆಗೋದನ್ನ ನಾವು ತಡೆಗಟ್ಬೋದಾಗಿದೆ. ಮೋಸ್ಟ್ ಕಾಮನ್ ಸಿಂಟಮ್ಸ್ ನಾವು ಏನು ನೋಡ್ಬೋದು ಅಂತಂದರೆ ಪೇಷಂಟಲ್ಲಿ ಯಾವಾಗಲೂ ಹಸ್ಕೊಂಡಿರ್ತಾರೆ, ಇಲ್ಲ ಅಂತಂದರೆ ಎಷ್ಟು ಊಟ ಮಾಡಿದರೂ ಹೊಟ್ಟೆ ತುಂಬ್ತಿರಲ್ಲ. ಒಂದು ಕಾನ್ಸ್ಟಿಪೇಷನ್ ಅಂತಂದರೆ ಮೋಷನ್ ಕ್ಲಿಯರಾಗಿ ಆಗ್ತಾ ಇರಲ್ಲ, ಹೊಟ್ಟೆ ಕ್ಲೀನ್ ಆಗ್ತಾ ಇರಲ್ಲ, ಮೋಷನ್ ಕ್ಲೀನ್ ಆಗ್ತಾ ಇರಲ್ಲ, ಅಥವಾ ಡಯರಿಯಾ ಅಂತ ಹೇಳ್ತೀವಿ ನಾವು, ಲೂಸ್ ಸ್ಟೂಲ್ ಅಂತ ಹೇಳ್ತೀವಿ, ಕಂಟಿನ್ಯೂಸ್ ಆಗಿ ಲೂಸ್ ಸ್ಟೂಲ್ ಇರುತ್ತೆ. ದೀಸ್ ಆರ್ ದಿ ವೆರಿ 2 ಕಾಮನ್ ಸಿಂಟಮ್ಸ್ ವಿ ಕ್ಯಾನ್ ಸಿ ಇನ್ ದಿ ವರ್ಮ್ಸ್ ಇನ್ಫೆಸ್ಟೇಷನ್. ಓಕೆ, ಅದ್ರ ಜೊತೆ ಏನಾಗ್ತಾ ಇರುತ್ತೆ, ಮನುಷ್ಯ ವೀಕ್ನೆಸ್ ಆಗಿರ್ತಾನೆ, ಆಮೇಲೆ ಫೆಟಿಗ್ ಅಂತ ಹೇಳ್ತೀವಿ ನಾವು, ಆಮೇಲೆ ಎಷ್ಟು ಊಟ ಮಾಡಿದ್ರೂ ಹೊಟ್ಟೆ ತುಂಬ್ತಿರಲ್ಲ, ಆಮೇಲೆ ಆಲ್ಮೋಸ್ಟ್ ಬಾಡಿ ಹೊಟ್ಟೆಯಲ್ಲಿ ಒಂದು ಅನ್ಈಸಿ ಫೀಲಿಂಗ್ ಅಂತೂ ಆಗ್ತಾನೆ ಇರುತ್ತೆ. ದೀಸ್ ಆರ್ ದಿ ವೆರಿ ಕಾಮನ್ ಸಿಂಟಮ್ಸ್ ವಿ ಕ್ಯಾನ್ ಸಿ ಇನ್ ದಿ ವರ್ಮ್ ಇನ್ಫೆಸ್ಟೇಷನ್ ಆದಂಥ ಪೇಷಂಟಲ್ಲಿ ಅಥವಾ ಜಂತುಗಳ ಆದಂಥ ಪೇಷಂಟಲ್ಲಿ ನಾವು ಇದನ್ನು ಮೋಸ್ಟ್ ಕಾಮನ್ ಆಗಿ ಸಿಂಟಮ್ಸ್ನ ನೋಡ್ಬೋದು. ನೀವು ನಂಬಲ್ಲ, ಒಂದು ಜಂತುಗಳಿದ್ದು ಲೆಂತ್ ಎಷ್ಟಿರುತ್ತೆ ಅಂತಂದರೆ 15 ಸೆಂಟಿಮೀಟರ್ ಟು 30 ಸೆಂಟಿಮೀಟರ್ ಅಂತಂದ್ರೆ ಗಂಡು ಮೇಲ್ ವರ್ಮಲ್ಲಿ ಇಷ್ಟು ಹೈಟ್ ಇರುತ್ತೆ. ಓಕೆ, ಇಮ್ಯಾಜಿನ್ ಮಾಡಿ, ನೀವು ತಿನ್ನಂಥ ಆಹಾರ ಎಲ್ಲ ಅದು ಹೊಟ್ಟೆಗೆ ತೊಗೊಂಡು ಅದು ಬೆಳೀತಾ ಇದೆ, ನಿಮ್ಮ ಬ್ಲಡ್ಡಲ್ಲೆಲ್ಲ ಓಡಾಡ್ತಾ ಇದೆ, ಬ್ಲಡ್ಡಿಂದ ಏನಾಗುತ್ತೆ, ಲಂಗ್ಸಿಗೆ ಎಂಟ್ರಿ ಆಗುತ್ತೆ, ಲಂಗ್ಸಿಂದ ಮತ್ತೆ ರೈಟ್ ಏಟ್ರಿಯಮ್ ಅಂತ ಹೇಳ್ತೀವಿ ನಾವು, ಹಾರ್ಟಲ್ಲಿ ಎಂಟ್ರಿ ಆಗುತ್ತೆ, ಅಗೇನ್ ಸರ್ಕ್ಯುಲೇಷನಿಂದ ಏನಾಗುತ್ತೆ, ಮತ್ತೆ ಹೊಟ್ಟೆಗೆ ಬಂದು ಸೇರ್ಕೊಳ್ಳುತ್ತೆ, ಸಣ್ಣ ಕರಳಿಗೆ ಬಂದು ಸೇರ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ಅಗೇನ್ ಮತ್ತೆ ಮೊಟ್ಟೆ ಇಡೋದು, ಮತ್ತು ಜಂತುಹುಳ ಮೊಟ್ಟೆ ಇಟ್ಟರೆ ಹತ್ತತ್ರ 1 ರಿಂದ 2 ಲಕ್ಷ ಅಷ್ಟು ಹುಳುಗಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಅಗೇನ್ ಜಂತುಹುಳ ಹೊಟ್ಟೆಯಲ್ಲಿ ಬೆಳೆಯೋದು ತುಂಬ ಅಂದರೆ ತುಂಬ ಕಾಮನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಜಂತುಹುಳಗಳು ದೇಹದಲ್ಲಿ ಹೆಂಗೆ ಎಂಟ್ರಿ ಆಗ್ತವೆ, ಹೇಗೆ ಆಗುತ್ತೆ ಅಂತಂದರೆ, ನಾನು ಎಷ್ಟೇ ಕ್ಲೀನ್ ಇದ್ದೀನಿ, ನಾನು ಎಷ್ಟೇ ಹೈಜೀನ್ ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದ್ರೆ ಇಂಡಿಯಾದಲ್ಲಿ ಜಂತುಹುಳಗಳಾಗೋದು ತುಂಬ ಅಂದರೆ ತುಂಬ ಕಾಮನ್ ಇದೆ. ಸೊ ಯಾವ ರೀತಿ ನಮ್ಮ ದೇಹಕ್ಕೆ ಜಂತುಹುಳಗಳು ಎಂಟ್ರಿ ಆಗ್ತವೆ, ತಿನ್ನುವಂಥ ತರಕಾರಿ ಮೂಲಕ ಇದು ಎಂಟ್ರಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕ್ಯಾರೆಟ್ ಎಲ್ಲ ಹೇಗೆ ಬೆಳೆಯುತ್ತೆ, ಮಣ್ಣಲ್ಲಿ ಬೆಳೆಯುತ್ತೆ, ಅದನ್ನು ಯಾವುದೋ ಕಲುಷಿತ ನೀರಲ್ಲಿ ತೊಳ್ಕೊಂಡು ಬಂದುಬಿಟ್ಟು ಅಥವಾ ಕಂಟಾಮಿನೇಟೆಡ್ ವಾಟರಲ್ಲಿ ತೊಳ್ಕೊಂಡು ಬಂದುಬಿಟ್ಟು ಇಟ್ಟಿರ್ತಾರೆ. ನೀವೇನು ಮಾಡ್ತೀರಾ, ಮಾರ್ಕೆಟ್ಗೆಲ್ಲ ಹೋದಾಗ ಜಸ್ಟ್ ಅದನ್ನು ಅಲ್ಲೇ ಮುರಿದ್ಬಿಟ್ಟು ತಿಂತಿರ್ತೀರಾ ಅಂತ ಇಟ್ಕೊಳ್ಳಿ. ಸೊ ಅದರಲ್ಲಿರುವಂತಹ ಎಗ್ಸ್ ಆಗಿರ್ಬೋದು, ಅಂತಂದರೆ ಜಂತುಹುಳದ ಮೊಟ್ಟೆಯಾಗಿ ಏನಿರುತ್ತಲ್ಲ ಅದು ನಿಮ್ಮ ದೇಹಕ್ಕೆ ಎಂಟ್ರಿ ಆಗುತ್ತೆ. ಅವು ಹೇಗೆ ನಮ್ಮ ದೇಹದಲ್ಲಿ ಓಡಾಡ್ತವೆ ಅಂತಂದರೆ, ಫಸ್ಟ್ ಅದು ದೇಹನ ಸೇರ್ಕೊಂಡ್ಬಿಟ್ಟು ಏನಾಗುತ್ತೆ, ಇಂಟೆಸ್ಟೈನ್ ಅಂತ ಹೇಳ್ತೀವಿ ನಾವು, ಕರಳುಗಳಲ್ಲಿ ಮೊಟ್ಟೆನ ಇಡುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಬ್ಲಡ್ ಸ್ಟ್ರೀಮ್ ಅಂತ ಹೇಳ್ತೀವಿ ನಾವು, ರಕ್ತದಲ್ಲಿ ಎಂಟ್ರಿ ಆಗುತ್ತೆ. ರಕ್ತದಿಂದ ಸರ್ಕ್ಯುಲೇಷನ್ ಆಗ್ತಾ ಏನಾಗುತ್ತೆ, ಲಂಗ್ಸಿಗೆ ಹೋಗುತ್ತೆ. ಲಂಗ್ಸಿಗೆ ಅಂತಂದರೆ ಶ್ವಾಸಕೋಶಕ್ಕೆ ಹೋಗುತ್ತೆ. ಶ್ವಾಸಕೋಶದಿಂದ ಏನು ಮಾಡುತ್ತೆ, ಅಗೇನ್ ಹಾರ್ಟಿಗೆ ಎಂಟ್ರಿ ಆಗುತ್ತೆ. ಹಾರ್ಟಿಂದ ಏನಾಗುತ್ತೆ, ಮತ್ತೆ ವಾಪಸ್ ಸರ್ಕ್ಯುಲೇಷನ್ ಮೂಲಕ ಇಂಟೆಸ್ಟೈನ್ಗೆ ಬರುತ್ತೆ, ಅಂತಂದರೆ ಕರಳಿಗೆ ಬರುತ್ತೆ. ಅಲ್ಲಿ ಬಂದ್ಬಿಟ್ಟು ಏನು ಮಾಡುತ್ತೆ, ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮೊಟ್ಟೆ ಇಟ್ಟ ತಕ್ಷಣ ಏನಾಗುತ್ತೆ, ಅದರ ಸಂತತಿ ಜಾಸ್ತಿ ಆಗುತ್ತೆ. ನೀವು ನಂಬಲ್ಲ, ಒಂದು ಜೋಡಿ ಜಂತುಹುಳುಗಳು ಮೊಟ್ಟೆ ಇಟ್ಟರೆ ಹತ್ತತ್ರ 1 ರಿಂದ 2 ಲಕ್ಷ ಅಷ್ಟು ಮೊಟ್ಟೆ ಇಡುತ್ತೆ. ಸೊ ಅವಷ್ಟು ಒಡೆದ್ಬಿಟ್ಟು ಹುಳುಗಳಾದರೆ ನಿಮ್ಮ ಹೊಟ್ಟೆ ತುಂಬ ಹುಳನೇ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ನೀವು ತಿಂದಂಥ ಆಹಾರ ಎಲ್ಲ ಏನಾಗುತ್ತೆ, ಜಂತುಹುಳುಗಳು ತಮ್ಮ ಬೆಳವಣಿಗೆಗೆ ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದರಿಂದ ಎಲ್ಲ ಏನಾಗುತ್ತೆ, ವೀಕ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮನುಷ್ಯ ಲೆಥರ್ಜಿಕ್ ಆಗ್ತಾನೆ. ಓಕೆ, ಯಾವಾಗಲೂ ಏನಾಗುತ್ತೆ, ಹೊಟ್ಟೆಯಲ್ಲಿ ಡಿಸ್ಕಂಫರ್ಟ್ ಫೀಲ್ ಇರುತ್ತೆ. ಸೊ ದೀಸ್ ಆರ್ ದಿ ವೆರಿ ಕಾಮನ್ ಸಿಂಪ್ಟಮ್ಸ್ ವಿ ಕ್ಯಾನ್ ಸಿ ಇನ್ ದಿ ಕೇಸ್. ಓಕೆ, ಒಂದು ಗಂಡು ಜಂತುಹುಳಿನ ಲೆಂತ್ ಬಂದ್ಬಿಟ್ಟು 15 ಸೆಂಟಿಮೀಟರಿಂದ 30 ಸೆಂಟಿಮೀಟರ್ವರೆಗೂ ಇದರದ್ದು ಹೈಟ್ ಇರುತ್ತೆ. ಸೊ ಇಮ್ಯಾಜಿನ್ ಮಾಡಿ, ನೀವು ತಿನ್ನಂಥ ಆಹಾರ ಎಲ್ಲ ಜಂತುಹುಳನೇ ತಿಂತಾ ಇದ್ದರೆ
ನಮ್ಮ ದೇಹದಲ್ಲಿ ನ್ಯೂಟ್ರಿಷನಲ್ ಕೊರತೆ ಆಗದೆ, ಈಗ ಹೆಣ್ಮಕ್ಳಲ್ಲಿ ಅನೆಮಿಯಾ ಆಗದೆ, ಮಕ್ಕಳಲ್ಲಿ ಗ್ರೋತ್ ರಿಟಾರ್ಡೇಷನ್ ಅಂತ ಹೇಳ್ತೀವಿ ನಾವು, ಅಂತಂದರೆ ಚೆನ್ನಾಗಿ ಗ್ರೋತ್ ಆಗ್ತಾ ಇರಲ್ಲ. ಸೊ ಇದೆಲ್ಲ ಸಿಂಪ್ಟಮ್ಸ್ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಡಿವೋಮ್ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಅನೇಕ ಸೈಜ್ ಇದೆ ಮತ್ತು ಶೇಪ್ ಇದೆ. ಓಕೆ, ಡಿಪೆಂಡ್ಸ್ ಆನ್ ದ್ಯಾಟ್ ಅದು ಎಷ್ಟು ಮನುಷ್ಯನಿಗೆ ಮಾಲ್ ನರಿಷ್ಮೆಂಟ್ ಕೊಡುತ್ತೆ, ಎಷ್ಟು ನ್ಯೂಟ್ರಿಷನನ್ನು ಮಾಡುತ್ತೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾದರೆ ಮೇಡಮ್ ಇದಕ್ಕೆ ಪರಿಹಾರ ಏನು ಅಂತ ಕೇಳೋದಾದರೆ, ಇಂಡಿಯಾದಲ್ಲಿ ವರ್ಮ್ ಇನ್ಫೆಸ್ಟೇಷನ್ ಅನ್ನೋದು ತುಂಬ ಅಂದರೆ ತುಂಬ ಕಾಮನ್. ಅಂತಂದರೆ ಜಂತುಗಳಾಗೋದು ತುಂಬ ಕಾಮನ್ ಇದೆ. ಸೊ ಅದಕ್ಕೋಸ್ಕರ ಮಿನಿಮಮ್ ಅಂತಂದರೆ ಒಂದು 6 ಮಂತ್, ಮ್ಯಾಕ್ಸಿಮಮ್ ಅಂತಂದರೆ 1 ಇಯರ್, ಈ ಗ್ಯಾಪಲ್ಲಿ ಒಂದು ಅಲ್ಬೆಂಡೋಜೋಲ್ ಟ್ಯಾಬ್ಲೆಟ್ನ ತೊಗೊಳ್ಳೋದು ತುಂಬ ಅಂದರೆ ತುಂಬ ಉತ್ತಮ. ಇದಕ್ಕೆ ಸೈಡ್ ಎಫೆಕ್ಟ್ಸು ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ, ಬಟ್ ನೆನ್ಪಿಟ್ಕೊಳ್ಳಿ, ಅಲ್ಬೆಂಡೋಜೋಲ್ ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ ಏನಾಗುತ್ತೆ, ಇದು ಜಂತುಗಳನ್ನು ನಾವು ಆಲ್ಮೋಸ್ಟ್ ಟ್ರೀಟ್ ಮಾಡ್ಬೋದು, ಅಂತಂದರೆ ಪ್ರಿವೆನ್ಷನ್ ಮಾಡ್ಕೊಳ್ಬೋದು. ಓಕೆ, ಇನ್ ಕೇಸ್ 1-2 ಹುಳ ಆಗಿದ್ರೂ ನಾವು ತಗೋವಂಥ ಒಂದು ಟ್ಯಾಬ್ಲೆಟಿಂದ ಏನಾಗುತ್ತೆ, ಡಿವೋಮ್ ನಮ್ಮ ದೇಹನ ನಾವು ಮಾಡ್ಕೊಳ್ಬೋದು. ದಯವಿಟ್ಟು ನೀವು 6 ತಿಂಗಳು ಒಂದ್ಸಲ ಡಾಕ್ಟರ್ ಹತ್ರ ಹೋಗೇ ಇರ್ತೀರ, ಏನೋ ಒಂದು ಶೀತ ಕೆಮ್ಮು ನೆಗಡಿಗಂತ ಹೋಗೇ ಇರ್ತೀರ. ಆ ಟೈಮಲ್ಲಿ ಏನು ಮಾಡಿ, ಒಂದು ಸಲ ನಿಮ್ಮ ದೇಹಕ್ಕೆ ಈಗ ಕೆಲವೊಬ್ಬರಿಗೆ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಕೆಲವೊಬ್ಬರಿಗೆ ಲಿವರ್ ಪ್ರಾಬ್ಲಮ್ ಇರುತ್ತೆ, ಕೆಲವೊಬ್ಬರಿಗೆ ಐ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ. ಸೊ ಇಂತಹ ಕೇಸಸಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಆಗುತ್ತೆ ಕೊಡೋದು. ಸೊ ಅದಕ್ಕೋಸ್ಕರ ನೀವು ಹಾಸ್ಪಿಟಲ್ಗೆ ಹೋದಾಗ ನಿಮ್ಮ ಡಾಕ್ಟರ್ ಅಥವಾ ನಿಮ್ಮ ಫಿಸಿಷಿಯನ್ ಹತ್ರ ಒಂದು ಸಜೆಷನ್ ತೊಗೊಂಡು ಒಂದೇ ಒಂದು ಟ್ಯಾಬ್ಲೆಟ್, ಹಾರ್ಡ್ಲಿ ಒಂದು 6 to 8 rupees ಇರ್ಬೋದು ಅಥವಾ 10 rupees ಇರ್ಬೋದು. ಗೌರ್ಮೆಂಟ್ ಹಾಸ್ಪಿಟಲ್ ಅಂತೂ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ. ಓಕೆ, ಅಲ್ಲಿ ಹೋಗ್ಬಿಟ್ಟು ನೀವು ತೋರಿಸ್ಕೊಂಡು ಒಂದು ಟ್ಯಾಬ್ಲೆಟ್ನ ನೀವು ತೊಗೊಳ್ಳೋದ್ರಿಂದ ಏನಾಗುತ್ತೆ, ಆಲ್ಮೋಸ್ಟ್ ದೇಹದಲ್ಲಿರುವಂಥ ಜಂತುಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಬೋದು. ಜಂತುಗಳದ ಈಗ ಟ್ಯಾಬ್ಲೆಟ್ನ ಹೇಗೆ ತೊಗೊಳ್ಳೋದು ಅಂತಂದರೆ, ನಾವು ಚೀವ್ ಮಾಡೋಕ್ಕೆ ಹೇಳ್ತೀವಿ, ಅಂತಂದರೆ ತಿನ್ನಬೇಕು ಅಂತ ಹೇಳ್ತೀವಿ, ನಾವು ಜಗದ್ಬಿಟ್ಟು ತಿನ್ನಬೇಕಂತ ಹೇಳ್ತೀವಿ. ಕೆಲವೊಬ್ಬರಿಗೆ ತಿನ್ನೋಕ್ಕೆ ಆಗಲಿಲ್ಲ ಅಂತಂದ್ರೆ ಫ್ಯಾಟಿ ಫುಡ್ ಜೊತೆ ಅದನ್ನು ತೊಗೊಳ್ಳೋದ್ರಿಂದ ಏನಾಗುತ್ತೆ, ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ, ಅದ್ರ ವರ್ಕ್ ಚೆನ್ನಾಗಾಗುತ್ತೆ. ಫ್ಯಾಟಿ ಫುಡ್ ಅಂತಂದರೆ ಈಗ ಗಟ್ಟಿ ಹಾಲದ ಜೊತೆ ತೊಗೊಳ್ಳೋದು ಬೆಟರ್. ಈ ಥರ ಫ್ಯಾಟಿ ಫುಡ್ ಜೊತೆ ಅಲ್ಬೆಂಡಜೋಲ್ ಟ್ಯಾಬ್ಲೆಟ್ ತೊಗೊಳ್ಳೋದು ತುಂಬ ಅಂದರೆ ತುಂಬ ಉತ್ತಮ. ಓಕೆ, ಹಾಗಾದರೆ ಪ್ರಿವೆನ್ಷನ್ ಹೇಗೆ ಮಾಡಬೇಕಂತಂದರೆ, ಇದಕ್ಕೆ ಹೈಜೀನ್ ಪ್ರಾಕ್ಟೀಸ್ ಒಂದೇ ಪ್ರಿವೆನ್ಷನ್ ಆಗಿದೆ. ಅಂತಂದರೆ ವಾಶ್ರೂಮ್ ಯೂಸ್ ಮಾಡಿ ಬಂದ ತಕ್ಷಣ ನೀಟಾಗಿ ಸೋಪಿಂದ 1 to 2 minutes ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನೀಟಾಗಿ ಉಗುರು ಸಂದಿನೆಲ್ಲ ತೊಳ್ಕೋದ್ರಿಂದ ಏನಾಗುತ್ತೆ, ಆಲ್ಮೋಸ್ಟ್ ವರ್ಮ್ ಇನ್ಫೆಸ್ಟೇಷನ್ನ ನಾವು ತಡೆಗಟ್ಬೋದು. ಆಲ್ಮೋಸ್ಟ್ ಹ್ಯಾಂಡ್ ಶೇಕಿಂಗ್ನ ಸ್ವಲ್ಪ ಅವಾಯ್ಡ್ ಮಾಡಿದರೆ ಬೆಟರ್. ಯಾವ ವ್ಯಕ್ತಿ ಹತ್ರ ಯಾವ ಇನ್ಫೆಕ್ಷನ್ ಇದೆ ಅಂತ ಹೇಳಕ್ಕೆ ಬರಲ್ಲ. ಸೊ ಆದಷ್ಟು ಹ್ಯಾಂಡ್ ಶೇಕಿಂಗ್ನ ಅವಾಯ್ಡ್ ಮಾಡಿದರೆ ಒಳ್ಳೆಯದು. ನಮಸ್ಕಾರನ ರೂಢಿಸ್ಕೊಂಡ್ರೆ ಬೆಟರ್ ಅಂತ ಹೇಳ್ತೀನಿ. ಅದ್ರ ಜೊತೆ ಮಕ್ಕಳಿಗಂತೂ ಡಿವಾರ್ಮ್ ಮಾಡ್ತಾರೆ, ಸ್ಕೂಲಲ್ಲಾಗಿರ್ಬೋದು ಅಥವಾ ನೀವು ಹಾಸ್ಪಿಟಲ್ಗೆ ಹೋದಾಗ ಗೊತ್ತಾಗುತ್ತೆ ಮಕ್ಕಳ ಮೇಲಿರುವಂಥ ಲೀಷನ್ಸ್ ಆಗಿರ್ಬೋದು. ಆಮೇಲೆ ಮಕ್ಕಳಲ್ಲಿರುವ ರೋಗ ಲಕ್ಷಣಗಳು ಹೇಳುತ್ತೆ, ವರ್ಮ್ ಇನ್ಫೆಸ್ಟೇಷನ್ ಆಗಿದೆಯೋ ಇಲ್ಲೋ ಅಂತ ಹೇಳಿ. ಸೊ ಅದ್ರ ಬೇಸಿಸ್ ಟ್ರೀಟ್ಮೆಂಟ್ ಮಾಡ್ತಾರೆ. ಓಕೆ, ಹಾಗಾದರೆ ನ್ಯಾಚುರಲ್ ವೇ, ಓಕೆ, ಹೋಮ್ ರೆಮಿಡೀಸ್ ಏನು ಫಾಲೋ ಮಾಡ್ಬೋದು ಮೇಡಮ್, ಟ್ಯಾಬ್ಲೆಟ್ ತಗೊಳ್ಳೋಣ, ಅದ್ರ ಜೊತೆ ಇನ್ನೂ ಎಕ್ಸ್ಟ್ರಾ ಕೇರ್ ಆಗಿ ನಾವು ಏನು ಮಾಡ್ಕೊಳ್ಬೋದು ಅಂತಂತಂದರೆ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಪ್ರತಿದಿನ ವಾಲ್ನಟ್ಸ್ ಅಂತ ಹೇಳ್ತೀವಿ ನಾವು, ಅಂತಂದರೆ ಅಕ್ರೋಟ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಏನಂತಾರೆ, ವಾಲ್ನಟ್ಸ್ ಅಂತ ಹೇಳ್ತೀವಿ, ಅಕ್ರೋಟ್ ಅಂತ ಹೇಳ್ತೀವಿ. ಸೊ ಅದನ್ನು ಪ್ರತಿದಿನ ಒಂದು 2 ಅಥವಾ 3 ತಿನ್ನೋದ್ರಿಂದ ಏನಾಗುತ್ತೆ, ತುಂಬ ಒಳ್ಳೆ ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಜಂತುಗಳನ್ನು ಸಾಯಿಸುವಂಥ ಕಂಟೆಂಟ್ ಇದೆ. ಸೊ ಅದು ಕೂಡ ಹೆಲ್ಪ್ ಮಾಡುತ್ತೆ. ಪಂಪ್ಕಿನ್ ಸೀಡ್ಸ್ ಅಂತ ಹೇಳ್ತೀವಿ ನಾವು, ಅಂತಂದರೆ ಕುಂಬಳಕಾಯಿ ಬೀಜನ ಪ್ರತಿದಿನ 1 ಸ್ಪೂನ್ ಬೆಳಗ್ಗೆ ಎದ್ದ ತಕ್ಷಣ ತಿನ್ನೋದ್ರಿಂದ ಏನಾಗುತ್ತೆ, ಡಿವೋಮಿಂಗ್ ನ್ಯಾಚುರಲ್ ಆಗಿ ಜಂತುಗಳನ್ನು ನಾವು ನಿವಾರಿಸ್ಕೊಡ್ಬೋದು. ಅದ್ರ ಜೊತೆ ನೆಕ್ಸ್ಟ್ ರೆಮಿಡಿ ಬಂದುಬಿಟ್ಟು ಅಜ್ವೈನ್ ವಾಟರ್ ಅಂತ ಹೇಳ್ತೀವಿ ನಾವು. ಅಜ್ವೈನ್ ವಾಟರ್ನ ನಾವು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ನೀರನ್ನು ಕುಡಿಯೋದ್ರಿಂದ ಕೂಡ ಜಂತುಗಳ ನಿವಾರಣೆ ಆಗುತ್ತೆ. ಮತ್ತು ಜಿಂಜರ್ ಆಗಿರ್ಬೋದು, ಓಕೆ, ಜಿಂಜರ್ ಮತ್ತು ಗಾರ್ಲಿಕ್ ಒಂದು ಕಷಾಯ ಟೈಪ್ ಮಾಡಿಕೊಂಡು, ಮತ್ತು ಕ್ಲೋ ಜಾಸ್ತಿ ಹಾಕಿಬಿಟ್ಟು, ಅಂತಂದರೆ ಕ್ಲೋಗಿನಂತಾರಪ್ಪ ಲವಂಗ, ಓಕೆ, ಕ್ಲೋ ಅಥವಾ ಲವಂಗನ
ಮತ್ತು ಶುಂಠಿನ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಒಂದು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಶೋಧಿಸಿ ಕುಡಿಯೋದ್ರಿಂದ ಕೂಡ ಏನಾಗುತ್ತೆ, ಜಂತುಗಳನ್ನು ನ್ಯಾಚುರಲ್ ಆಗಿ ನಿವಾರಣೆ ಮಾಡ್ಕೊಳ್ಬೋದು. ಈ 3 ರೆಮಿಡೀಸು ತುಂಬ ಎಫೆಕ್ಟಿವ್ ಆಗಿದೆ. ಇದನ್ನು ಎವ್ರಿಬಡಿ ಕ್ಯಾನ್ ಫಾಲೋ. ಮತ್ತು ಒಂದು 6 ಮಂತಿಗೆ ಒಂದ್ಸಲ ಅಥವಾ ವರ್ಷದಲ್ಲಿ ಒಂದಾದರೂ ಆ ಟ್ಯಾಬ್ಲೆಟ್ ಅಲ್ಬೆಂಡಜೋಲ್ ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ ಏನಾಗುತ್ತೆ, ಜಂತುಗಳನ್ನು ನ್ಯಾಚುರಲ್ ಆಗಿ ನಿವಾರಣೆ ಮಾಡ್ಕೊಳ್ಬೋದು. ಸೊ ಪ್ರಿಕಾಷನ್ಸ್ ಮ್ಯಾಟರ್ಸ್ ಏನಂತ ಹೇಳಿದ್ದೀನಿ ಅಂತಂದರೆ, ನೀಟಾಗಿ ಹ್ಯಾಂಡ್ ಹೈಜೀನ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಹ್ಯಾಂಡ್ ಶೇಕ್ನ ಅವಾಯ್ಡ್ ಮಾಡಿ, ಹ್ಯಾಂಡ್ ಶೇಕ್ನ ಅವಾಯ್ಡ್ ಮಾಡಿ, ಅದ್ರ ಜೊತೆ ನೀಟಾಗಿ ಉಗುರುಗಳನ್ನೆಲ್ಲ ಮೇಂಟೈನ್ ಮಾಡ್ಕೊಳ್ಳಿ. ಸೊ ದೀಸ್ ಆರ್ ದಿ ವೆರಿ ಕಾಮನ್ ಪ್ರಿಕಾಷನ್ಸ್ ವಿ ಕ್ಯಾನ್ ಟೇಕ್. ಅತಿಯಾಗಿ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಟ್ಯಾಬ್ಲೆಟ್ದು, ತಗೊಳ್ಳೋದ್ರಿಂದ ಏನೂ ತಪ್ಪಿಲ್ಲ. ತಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ನಿಯರೆಸ್ಟ್ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಒಂದು ಕನ್ಸಲ್ಟ್ ಮಾಡಿಕೊಂಡು ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಸೇಫ್ ಆಗಿರುತ್ತೆ ಮತ್ತು ಎಫೆಕ್ಟಿವ್ ಕೂಡ ಆಗಿರುತ್ತೆ ಮತ್ತು ತಲೆಯಲ್ಲಿ ಏನೂ ಟೆನ್ಷನ್ ಇರಲ್ಲ. ಸೊ ಆಲ್ಮೋಸ್ಟ್ ಎಲ್ಲರೂ ದೇಹನ ಡಿವೋಮ್ ಮಾಡ್ಕೊಳ್ಳಿ, ಜಂತುಗಳನ್ನು ಆದಷ್ಟು ನಿವಾರಣೆ ಮಾಡ್ಕೊಳ್ಳಿ. ಅದರಿಂದ ತುಂಬ ಅಂದರೆ ತುಂಬ ಡಿಸೀಸಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್, ಎಲ್ಲ ಕ್ವೆಶನ್ಸ್ನೂ ಕವರ್ ಮಾಡಿದ್ದೀನಿ ಅಂದ್ಕೊಳ್ತಿದ್ದೀನಿ. ಸೊ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಪ್ರೀತಿ ನನಗೆ ಸಿಗುತ್ತೆ ಜನಗಳಿಂದ, ಇಷ್ಟೊಂದು ಅನ್ಕಂಡೀಷ್ನಲ್ ಆಗಿ ಇಷ್ಟಪಡ್ತಾರೆ, ಆಮೇಲೆ ಒಳ್ಳೆ ರೀತಿ ನನಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು. ನಿಮಗೆ ಯಾವುದೇ ಟಾಪಿಕ್ಸ್ ಬೇಕಾಗಿದ್ದರೂ ಕಮೆಂಟಲ್ಲಿ ತಿಳಿಸಿ. ನಾನು ಆಲ್ಮೋಸ್ಟ್ ಅದನ್ನು ನನ್ನ ಲಂಚ್ ಬ್ರೇಕಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೀತಿಗೆ ನಾನು ಆಭಾರಿ. ನಮಸ್ತೆ, ಮತ್ತೆ ಸಿಗೋಣ. ದಯವಿಟ್ಟು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ವಿಡಿಯೋ ಶೇರ್ ಮಾಡಿ. ಯಾಕಂತಂದರೆ ಆಡು ಭಾಷೆಯಲ್ಲಿ ಮಾಹಿತಿ ಸಿಗೋದು ತುಂಬ ಅಂದರೆ ತುಂಬ ಕಡಿಮೆಯಾಗಿದೆ. ಸೊ ಐ ಹೋಪ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ಫುಲ್. ಮೈ ನೇಮ್ ಇಸ್ ರೇಖಾ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಟು ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಸಿಗೋಣ. ನಮಸ್ಕಾರ.